ಬಂಗಾರ ನಿದ್ದೆ ಬರಲಿಲ್ವನೇ? ಒಂದು ನಿಮಿಷ ಇರು. ಅನು ಎದ್ದೋಳಮ್ಮ. ಅನು ಚಿಂತೆ ಮಾಡಬೇಡ, ಅಮ್ಮನ ಕುಂಕುಮ ಇಟ್ಟಿದ್ದೀನಲ್ವಾ, ನೆಮ್ಮದಿಯಾಗಿ ನಿದ್ದೆ ಮಾಡು. ತಾಯಿ ಎಲ್ಲವ, ಇನ್ನೂ ಎಷ್ಟು ಅಷ್ಟಮಿಗಳು ಹೀಗೆ ಕಳಿಬೇಕವ. ಪ್ರತಿ ಅಷ್ಟಮೇಲೂ ಅವಳಿಗೆ ಕೆಟ್ಟ ಕೆಟ್ಟ ಕನಸು ಬೀಳ್ತಿರ್ತದೆ. ಇನ್ಮೇಲಾದರೂ ಈ ಥರ ಕನಸು ಬೀಳ್ದಿದ್ದಂಗೆ ಮಾಡವ. ಬಂಗಾರ, ಭಯ ಪಟ್ಕೋಬೇಡ, ನಾನಿಲ್ಲೇ ಇದ್ದೀನಿ. ಧೈರ್ಯವಾಗಿ ಮಲ್ಕೋಪ್ಪ. ಅನು ಮಲ್ಕೊಮ್ಮ. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ನಾನು ಈ ಚಾಲೆಂಜ್ ಒಪ್ಕೋತೀನಿ. ತಗೊಳ್ಳಿಮ್ಮ. ಇವತ್ತು ಈ ಮಾತ್ರೆ ಇಲ್ಲದೆ ಇದ್ರೂ ನಡೀತಿತ್ತು. ನಿಧಾನ. ನೀನಿವತ್ತು ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ? ತಾಯಿ ದರ್ಶನ ನಿನಗೂ ಸಿಗಬೇಕು ಅಂತಿತ್ತು ಇವತ್ತು. ನಿಮಗಿಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ಎಲ್ಲಿ ನೀನು ಆ ಮಾನಸಿ ಹಾಗಂದ್ಲು ಅಂತ ಬರ್ದೇ ಉಳ್ಕೋತೀಯೋ ಅಂದ್ಕೊಂಡಿದ್ದೆ. ನನ್ನ ಇಚ್ಛೆ ಪೂರ್ತಿ ಮಾಡಿದೆ ಆರ್ಯ. ಇದೊಂದೇ ಮಾತ್ರ ಅಲ್ಲಮ್ಮ, ನಿಮ್ಮ ಎಲ್ಲ ಆಸೆಗಳು ನಾನು ಪೂರೈಸ್ತೀನಿ. ದೊಡ್ಡವ್ರು ಹೇಳ್ತಾರೆ ಆರ್ಯ, ಮನಸ್ಸಿನಲ್ಲಿ ಶುದ್ಧ ಬೇಡಿಕೆ ಇದ್ದರೆ ಅದನ್ನು ಪೂರೈಸೋಕ್ಕೆ ಎಷ್ಟೇ ಅಡೆತಡೆ ಬಂದರೂ ದೇವ್ರ ಸಹಾಯ ಮಾಡ್ತಾನೆ ಅಂತ. ಮನಸ್ಸಿನಲ್ಲಿ ಶುದ್ಧ ಬೇಡಿಕೆ ಇದ್ದರೆ ಅದನ್ನ ಪೂರೈಸಕ್ಕೆ ಎಷ್ಟೇ ಅಡೆತಡೆ ಬಂದರೂ ದೇವ್ರ ಸಹಾಯ ಮಾಡ್ತಾನೆ ಅಂತ.
ಶಕ್ತಿ ಮುಂದೆ ಇನ್ನೇನೂ ಇಲ್ಲ. ಶುದ್ಧ ಭಕ್ತಿ ಮತ್ತು ಅತಿಯಾದ ಪ್ರೀತಿ ಇವೆರಡಿದ್ರೆ ಸಾಕು. ದೇವರು ಜೊತೆಲಿರ್ತಾನೆ. ಆ ದೇವರೇ ನಿನ್ನನ್ನು ಕರೆಸ್ಕೊಂಡಿದ್ದು. ಇಲ್ಲದೇ ಇದ್ರೆ ಬರಕ್ಕಾಗಲ್ಲ ಅಂದವನು ಹೇಗೆ ಬಂದೆ ಹೇಳು? ಆರ್ಯ, ನಿಜವಾಗ್ಲೂನಾ? ನಮ್ಮ ಬಯಕೆ ಗಟ್ಟಿಯಾಗಿದ್ರೆ ಅನ್ಕೊಂಡಿದ್ದಾಗತ್ತಮ್ಮ? ಖಂಡಿತವಾಗ್ಲೂ ಆಗುತ್ತೆ. ಆದರೆ ಆ ಬಯಕೆ ಸ್ವಾರ್ಥದಿಂದ ಕೂಡಿರಬಾರ್ದು ಅಷ್ಟೆ. ಯಾಕೆ ಹೀಗೆ ಕೇಳ್ತಾ ಇದೀಯ ಆರ್ಯ? ಸುಮ್ಮನೆ ಅನ್ಕೊಳ್ಳಿ, ಇಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡಲೇಬಾರ್ದು ಅಂತ ನಿರ್ಧಾರ ಮಾಡಿರ್ತಾರೆ. ಆದರೂ ಅವರು ಭೇಟಿ ಆಗೋ ಹಾಗೆ ಆಗತ್ತಮ್ಮ? ಯಾಕಾಗಲ್ಲ? ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಇಚ್ಛೆ ಏನು ಅಂತ ಗೊತ್ತಿಲ್ವಲ್ಲ. ಹೇಳಿದ್ನಲ್ಲ, ಬೇಡಿಕೆ ಇಚ್ಛೆ ಶುದ್ಧವಾಗಿದ್ರೆ, ಸ್ವಾರ್ಥದಿಂದ ಕೂಡಿಲ್ದೇ ಇದ್ರೆ ಖಂಡಿತ ಭೇಟಿ ಮಾಡೋಕ್ ಸಾಧ್ಯ. ಅವನು ನಿರ್ಧಾರ ಮಾಡಿರ್ತಾನೆ ಏನಾಗಬೇಕು ಅಂತ. ನಾವು ಅದನ್ನ ಸ್ವೀಕರಿಸ್ಬೇಕು ಅಷ್ಟೇ. ಅವನು ನಿರ್ಧಾರ ಮಾಡಿರ್ತಾನೆ ಏನಾಗಬೇಕು ಅಂತ. ನಾವು ಅದನ್ನ ಸ್ವೀಕರಿಸ್ಬೇಕು ಅಷ್ಟೇ. ಅಷ್ಟೇ ಅಷ್ಟೇ. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ನಾನು ಈ ಚಾಲೆಂಜ್ ನಮ್ಮನ್ನೆಲ್ಲ ಮೀರಿದ ಶಕ್ತಿ ಒಂದಿಲ್ಲ ಅಂತಂದ್ರೆ ಇದಾಗೋದಕ್ಕೆ ಹೇಗೆ ಸಾಧ್ಯ? ಯಾರಿಗೆ ಹೇಳಿದ್ರು ಇದು ಅರ್ಥ ಆಗಲ್ವೇನೋ. ಆದರೆ ಆರ್ಯ ಸರ್ಗೆ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತು. ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೆ. ಇರಲಿ, ಇದೇ ನನ್ನ ಹಣೆ ಬರ್ದಲ್ಲಿ ಬರ್ದಿದೆ ಅಂತಂದರೆ ನಾನಿದನ್ನು ಒಪ್ಕೋತೀನಿ. ಎಲ್ಲಾನು ಆ ದೇವಿ ಮೇಲೆ ಭಾರ ಹಾಕಿ ಮುಂದೆ ನಡಿತೀನಿ.